ಉಡುಪಿ ಪ್ರಾಥಮಿಕ ನೇಕಾರರ ಸೇವಾ ಸಂಘ ಮತ್ತು ಪದ್ಮಶಾಲಿ ನೇಕಾರ ಪ್ರತಿಷ್ಠಾನ ಉಡುಪಿ ಇವರ ಸಹಭಾಗಿತ್ವದಲ್ಲಿ ನೇಕಾರರ ಸೇವಾ ಕೇಂದ್ರ, ಬೆಂಗಳೂರು ಕೈಮಗ್ಗ ಮತ್ತು ಜವಳಿ ಇಲಾಖೆ, ನಬಾರ್ಡ, ರೋಬೋಸಾಫ್ಟ್, CSR ನಿಧಿ ಇವರ ಸಹಭಾಗಿತ್ವದೊಂದಿಗೆ ನೂತನ ಬೃಹತ್ ಕೈಮಗ್ಗ ನೇಯ್ಗೆ ಕೇಂದ್ರ ಮತ್ತು ಮಹಿಳೆಯರಿಗಾಗಿ 6 ತಿಂಗಳ ಕೈಮಗ್ಗ ನೇಯ್ಗೆ ತರಬೇತಿ ಕಾರ್ಯಾಗಾರದ ಉದ್ಘಾಟನಾ ಕಾರ್ಯಕ್ರಮವು ಉಡುಪಿ ಜಿಲ್ಲಾ ಪಂಚಾಯತ್ ಕಟ್ಟಡದಲ್ಲಿ ನಡೆಯಿತು. ಈ ಸಂದರ್ಭ ಮಾತನಾಡಿದ ಉಡುಪಿ ಶಾಸಕರಾದ ಯಶ್ಪಾಲ್ ಸುವರ್ಣ ಅವರು, ವೃತ್ತಿ ಆಧಾರಿತ ಕುಲಕಸುಬು ಮಾಡುವುದರಲ್ಲಿ ಉಡುಪಿಗೆ ಯಾವಾಗಲೂ ಪ್ರಥಮ ಸ್ಥಾನ. ನಮ್ಮ ಸಮಾಜ ಆಧುನಿಕತೆಯತ್ತ ಸಾಗುತ್ತಿದ್ದಂತೆ ನಮ್ಮ ಕುಲಕಸುಬುಗಳು ದೂರವಾಗಿವೆ. ಕೇಂದ್ರ ಸರ್ಕಾರ ಕೌಶಲ್ಯ ಅಭಿವೃದ್ಧಿಗೆ ಸಂಬಂಧಿಸಿದ ವಿವಿಧ ಸಮುದಾಯಗಳಿಗಾಗಿ ಅನೇಕ ಯೋಜನೆಗಳನ್ನು ತಂದಿದೆ. ಆದರೆ ಇದನ್ನು ಜನರಿಗೆ ತಲುಪಿಸುವವರು ಕಮ್ಮಿಯಾಗಿದ್ದಾರೆ. ಕಾಂಜೀವರಂ ಮತ್ತು ಇನ್ನಿತರ ಬ್ರ್ಯಾಂಡ್ಗಳಿಗೆ ಒಳ್ಳೆಯ ಪ್ರಚಾರ ಸಿಗುತ್ತಿದೆ. ಅದೇ ಪ್ರಚಾರ ನಮ್ಮ ಉಡುಪಿ ಸಾರಿಗೂ ಸಿಕ್ಕರೆ ಬಹುದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣಬಹುದು. ನಿರ್ಮಲಾ ಸೀತಾರಾಮನ್ ಅವರು ಕೂಡ ಪ್ರತಿ ವರ್ಷ 1,000 ಉಡುಪಿ ಸೀರೆ ಖರೀದಿ ಮಾಡ್ತಾರೆ ಎಂದರು. ಈ ಸಂದರ್ಭ ವಿನೂತನವಾಗಿ ಹೊಸ ಕಟ್ಟಡದ ಒಳಗಡೆ ನೇಯ್ಗೆಗೆ ಬಳಸುವ ಎಲ್ಲ ಸಾಮಾನುಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು. ಹಿಂದಿನ ಶಿಬಿರಾರ್ಥಿಗಳಿಗೆ ಚರಕ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಉಡುಪಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರತೀಕ್ ಬಾಯಲ್, ನಬಾರ್ಡ ಕರ್ನಾಟಕ ಪ್ರಾದೇಶಿಕ ಕಚೇರಿ ಬೆಂಗಳೂರಿನ ಚೀಫ್ ಜನರಲ್ ಮ್ಯಾನೇಜರ್ ಟಿ ರಮೇಶ್, ಉಡುಪಿ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕರಾದ ನಾಗರಾಜ್ ನಾಯಕ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಇದೊಂದು ಬೆಳಗಬೇಕು, ಈ ಉಡುಪಿ ಸೀರೆಗಳು ಬೆಳಗಬೇಕು ಎನ್ನುವಂಥ ನಿಟ್ಟಿನಲ್ಲಿ, ಹಾಗೆ ಈ ನೇಕಾರರು ಒಂದು ದಾರಿಗೆ ಬರಬೇಕು, ಅವರು ಕಲಿಯಬೇಕು, ಅವರು ಪರಿಣತಿಯನ್ನು ಪಡಬೇಕು ಎಂಬಂಥ ನಿಟ್ಟಿನಲ್ಲಿ ನಿರಂತರವಾಗಿ ಬಂದು ಅವರು ತಮ್ಮ ಶ್ರಮವನ್ನು ಈ ಪ್ರಾಯದಲ್ಲೂ ಕೂಡ ಅವರು ಬೆಳಗ್ಗಿನಿಂದ ಸಂಜೆ ತನಕ ಇಲ್ಲಿದ್ದು ನಮಗೆ ಸಹಕರಿಸ್ತಾ ಇದ್ದಾರಲ್ಲ, ಹಾಗಾಗಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೇನೆ. ಡಾಕ್ಟರ್ ಕೆ ವಿದ್ಯಾಕುಮಾರಿ, ಉಡುಪಿ ಜಿಲ್ಲಾಧಿಕಾರಿ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮದಲ್ಲಿ ಸೇರಿಕೊಳ್ಳಲಿದ್ದಾರೆ. ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ. ಇದನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ. ಶ್ರೀ ನಾಗರಾಜ್ ನಾಯಕ್, ಜಂಟಿ ನಿರ್ದೇಶಕರು, ಉಡುಪಿ ಜಿಲ್ಲಾ ಕೈಗಾರಿಕಾ ಕೇಂದ್ರ, ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ. ಶ್ರೀ ಶ್ರೀಧರ ಕೇಶವನ್, ಗುಣಮಟ್ಟ ಪದ್ಮಶಾಲಿ ನೇಕಾರ ಪ್ರತಿಷ್ಠಾನ ಆಗಿದ್ದಂತಹ ಪ್ರಸನ್ನ ಸರ್ ಅವರ ಒಂದು ವಿಶೇಷವಾದಂತಹ ಮುತುವರ್ಜಿಯಿಂದ ನಮಗೊಂದು ಒಳ್ಳೆಯ ಕಾರ್ಯಾಗಾರವನ್ನು ಏರ್ಪಡಿಸಲಿಕ್ಕೆ ಸಾಧ್ಯ ಆಯಿತು. ಇವತ್ತದವರ ಅವಲಂಬಿತವಾಗಿದ್ದರೂ ಕೂಡ ಆಧುನಿಕ ಕಾರಣದಿಂದಾಗಿ ಇವತ್ತು ನಮ್ಮ ವೃತ್ತಿ ಆಧಾರಿತ ಕುಲ ಕಸುಬುಗಳು ನಮ್ಮಿಂದ ದೂರವಾಗಿದೆ. ಆದರೆ ದೂರವಾಗಲಿಕ್ಕೆ ಕಾರಣ ಯಾರು ಕೇಳಿದರೆ ನಾವೇ ಅದಕ್ಕೆ ಮೂಲ ಕಾರಣ. ಏಕೆಂದರೆ ನಮ್ಮ ಯುವ ಪೀಳಿಗೆಗಳಿಗೆ ಅದನ್ನು ತಿಳಿಸುವಂಥ ಕೆಲಸ ಇರ್ಬೋದು, ಅದರ ಪರಿಚಯ ಮಾಡುವಂಥ ಕೆಲಸ ನಮ್ಮಿಂದ ದೂರವಾಗಿದೆ. ಆದರೆ ಇವತ್ತು ಪದ್ಮಶಾಲಿ ಸಮುದಾಯ ಇವತ್ತು ರತ್ನಾಕರಿಂದಲೇ ಇರ್ಬೋದು, ಇಡೀ ತಂಡದವರು ನನ್ನ ಸಮುದಾಯಕ್ಕೆ, ನನ್ನ ಸಮಾಜಕ್ಕೆ ನ್ಯಾಯ ಕೊಡಬೇಕು, ಆ ಮೂಲಕ
ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರದಿಂದ ಸಿಗುವಂಥ ಎಲ್ಲ ಸವಲತ್ತಿನ ಪ್ರಯೋಜನವನ್ನು ಪಡ್ಕೊಳ್ಳುವ ಮೂಲಕ ತನ್ನ ಸಮಾಜದ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಒಂದು ಆಶಯವನ್ನು ಕೊಡಬೇಕಂತ ದೃಷ್ಟಿಯಲ್ಲಿ ಭಾಳ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಕಳೆದ 1 ವರ್ಷದಿಂದ ಅದರ ಬೆನ್ನೆದ್ದು ಬಿಂದು ಆ ಕಾರ್ಯಕ್ರಮ ಮಾಡ್ತಿದ್ದಾರೆ. ಖಂಡಿತವಾಗಿ ಈ ಸಂದರ್ಭದಲ್ಲಿ ರತ್ನಾಕರಿಂದಲೇ ಅವರ ಇಡೀ ತಂಡಕ್ಕೆ ನನ್ನ ವಿಶೇಷವಾದ ಅಭಿನಂದಿಸ್ತದೆ. ಏಕೆಂದರೆ ಕಸುಬುಗಳು ಇರ್ತದೆ, ಆದರೆ ಆ ಜನರಿಗೆ ಅದನ್ನು ತಿಳಿಸುವಂಥದ್ದು, ಜವಾಬ್ದಾರಿ ತಗೊಳ್ಳುವಂಥವರ ಸಂಖ್ಯೆ ಭಾಳಷ್ಟು ಕಡಿಮೆ ಇರ್ತದೆ. ಆ ಸಂದರ್ಭದಲ್ಲಿ ಇವತ್ತು ನಬಾರ್ಡ್ನ ಒಂದು ಸಹಕಾರದೊಂದಿಗೆ ಇರ್ಬೋದು, ರೋಬೋಸಾಫ್ಟ್ನವರ ಒಂದು ಸಹಕಾರದೊಂದಿಗೆ ಒಂದು ಕಾರ್ಯಕ್ರಮವನ್ನು ಮಾಡಿದೆ. ಯಾಕೆಂದರೆ ಒಳ್ಳೆ ಕೆಲಸ ಮಾಡುವಾಗ ಖಂಡಿತವಾಗಿ ನಮಗೆ ಸರ್ಕಾರದಿಂದ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ನಮಗೆ ಅದರೇ ಆದ ಒಂದು ಸಹಕಾರಗಳು ಸಿಗ್ತದೆ. ಇವತ್ತು ವೃತ್ತಿ ಆಧಾರಿತ ಈ ಒಂದು ಕಾರ್ಯಕ್ರಮಕ್ಕೆ ನಬಾರ್ಡ್ನವರು ಭಾಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ರೋಬೋಸಾಫ್ಟ್ನವರು ಅವರ 6 ತಿಂಗಳ ಈ ಸ್ಟೈಫಂಡಿಗೆ ಸುಮಾರು 12,000 ರೂಪಾಯಿಯ ಒಂದು ಸಹಕಾರವನ್ನು ನೀಡುವ ಮೂಲಕ ನಮ್ಮ ಜಿಲ್ಲೆಯಲ್ಲಿರುವ ನೇಕಾರರಿಗೆ ಪ್ರೋತ್ಸಾಹ ನೀಡುವಂಥ ಕೆಲಸ ಆ ಮೂಲಕ ಆಗಿದೆ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಕೂಡಿಕೊಂಡಿರುವ ನಮ್ಮ ಜಿಲ್ಲಾ ಪಂಚಾಯತ್ನ ಕಾರ್ಯಾಧಿಕಾರಿಗಳಿಗೆ ನಾನೇ ಸ್ವಾಗತವನ್ನು ಮಾಡ್ತೇನೆ. ಸನ್ಮಾನ ಪ್ರತೀಕ್ ಬಾಯಲ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ, ಬಹುಶಃ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಸ್ಕಿಲ್ ಡೆವಲಪ್ಮೆಂಟಿಗೆ ಅಂದರೆ ಕೌಶಲ್ಯಾಭಿವೃದ್ಧಿಗಿರ್ಬೋದು ಎಲ್ಲ ಸಮುದಾಯಗಳಿಗೆ ವಿವಿಧ ರೀತಿಯಲ್ಲಿ ಸಹಕಾರವನ್ನು ಕೊಡ್ತಿದೆ. ಆದರೆ ಏನಾಗಿದೆ ಅಂತ ಹೇಳಿದರೆ ಇವತ್ತು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವವರ ಸಂಖ್ಯೆ ಭಾಳಷ್ಟು ಕಮ್ಮಿ ಇದೆ. ಆದರೆ ರತ್ನಾಕರಿಂದಲ್ಲಿರುವ ಪದ್ಮಶಾಲಿ ಸಂಘದಂಥ ಕಾರ್ಯಕ್ರಮಗಳನ್ನು ಇವತ್ತು ಬೇರೆಲ್ಲ ಸಮುದಾಯಗಳಿಗೆ ಅದು ಮಾದರಿ. ಏಕೆಂದರೆ ಪ್ರಧಾನಿಯವರು ಕಳೆದ 2 ತಿಂಗಳಿಂದ ವಿಶ್ವಕರ್ಮ ಯೋಜನೆಯನ್ನು ಅವರು ಜಾರಿಗೆ ಮಾಡಿದರು. ಆ ವಿಶ್ವಕರ್ಮ ಯೋಜನೆ ಮೂಲಕ ಸುಮಾರು 17 ಕಾರ್ಯಕ್ರಮಗಳು ಈ ಒಂದು ನಮ್ಮ ಕುಲಕಸುಬು ಆಧಾರಿತ ಕಾರ್ಯಕ್ರಮಗಳಿಗೆ ಪೂರಕವಾದ ಕಾರ್ಯಕ್ರಮ. ಆದರೆ ಅದರ ಮಾಹಿತಿ, ಅದರ ವಿಚಾರಗಳನ್ನು ತಿಳಿಯದಿದ್ದರೆ ಖಂಡಿತವಾಗಿಯೂ ಆ ಎಲ್ಲ ಕಾರ್ಯಕ್ರಮಗಳು ಪತ್ರಿಕೆ ಮತ್ತು ಮಾಧ್ಯಮಕ್ಕೆ ಮಾತ್ರ ಸೀಮಿತವಾಗಿದೆ. ಆ ಸಂದರ್ಭದಲ್ಲಿ ಈಗಾಗಲೇ ವಿಕಸಿತ ಭಾರತದ ಕಾರ್ಯಕ್ರಮದ ಮೂಲಕ ನರೇಂದ್ರ ಮೋದಿಯವರು ಪ್ರತಿ ಗ್ರಾಮಕ್ಕೆ ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸ ಕಾರ್ಯಗಳನ್ನು ಈಗಾಗಲೇ ಮಾಡಿದ್ದಾರೆ. ಬಹುಶಃ ನಾನು ತಿಳ್ಕೊಂಡ ಹಾಗೆ ತಾವು ಕೂಡ ಅದರ ಮಾಹಿತಿಯನ್ನು ಪಡ್ಕೊಂಡಿದ್ದೀರ ಅಂತ ನಾನು ಅನಿಸ್ತಿದ್ದೆ.